ಆತ್ಮಶಕ್ತಿಯಿಂದಲೇ 111 ವರ್ಷಗಳ ಸಾರ್ಥಕ ಬದುಕು ನಡೆಸಿದರು. ಸದಾ ಜನರೊಂದಿಗೆ ಬೆರೆತು ಭಕ್ತರ ಬಾಳಿಗೆ ದಿಕ್ಕು ತೋರಿದ ಮಹಾನ್ ಸಂತರಾಗಿದ್ದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಲಿಂಗೈಕ್ಯವು ನಮಗೆಲ್ಲರಿಗೂ ಭರಿಸಲಾಗದ ನಷ್ಟ ಉಂಟು ಮಾಡಿದೆ. ಮಾರ್ಗದರ್ಶಕರಾಗಿ ನಮಗೆಲ್ಲ ಪ್ರೇರಣೆ ನೀಡುತ್ತಲೇ ಶ್ರೀಗಳು ಇಹಲೋಕ ಯಾತ್ರೆ ಮುಗಿಸಿದ್ದಾರೆ. ಆದರೆ ಅವರ ಆತ್ಮ ಸಮಸ್ತ ಸಮಾಜಕ್ಕೆ ಸದಾ ಚೈತನ್ಯ ತುಂಬುತ್ತಲೇ ಇರ್ತದೆ. ಯಾರೇ ಮಟ್ಟಕ್ಕೆ ಹೋದರೂ ಸಹ ಮೊದಲು ಅವ್ರು ಹೇಳ್ತಾ ಇದ್ದಂಥದ್ದು ಮೊದಲು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದದ್ದು ಪರಮೇಶ್ವರ್ ಅವರು ಭಾಳ ಹತ್ತಿರದಿಂದ ಬಲ್ಲಂಥವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸಿದ್ಧಗಂಗಾ ಮಠ ದಿನನಿತ್ಯ ಸಹಸ್ರಾರು ಮಕ್ಕಳಿಗೆ ಅನ್ನದಾನ ಮತ್ತು ವಿದ್ಯಾದಾನ ಮಾಡುವ ಮೂಲಕ ಸಾಮಾಜಿಕ ಒಂದು ಕ್ರಾಂತಿ ಮಾಡಿದೆ. ಅದೆಲ್ಲದರ ಪ್ರೇರಕ ಶಕ್ತಿಯೇ ಶ್ರೀಗಳು. ಅವರಿಂದ ಸ್ಫೂರ್ತಿ ಪಡೆದು ನಾಡಿನಾದ್ಯಂತ ಅನೇಕರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿದ್ದು ಅವರೆಲ್ಲರನ್ನ ಇಂದು ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ನಾನು ಕೂಡ ಒಬ್ಬ ಉತ್ತಮ ಮಾರ್ಗದರ್ಶಕರೊಬ್ಬರನ್ನು ಕಳೆದುಕೊಂಡಿದ್ದೇನೆ ಅನ್ನುವಂಥದ್ದು ಸದಾ ನನ್ನ ನೋವು ಇದೆ. ನನ್ನ ಜೀವನವೇ ನನ್ನ ಸಂದೇಶ ಎನ್ನುವಂತೆ ಬದುಕಿದ ಶ್ರೀಗಳು ಕಾಯಕ ಯೋಗಿಯಾಗಿ ಬಸವಣ್ಣನವರ ಆದರ್ಶಗಳನ್ನು ಸ್ವತಃ ಮೈಗೂಡಿಸಿಕೊಂಡಿದ್ದರು. ಅವರು ಲಿಂಗೈಕ್ಯರಾಗಿದ್ದರು. ಅವರ ಬದುಕಿನ ದಾರಿ ಶಾಶ್ವತವಾಗಿ ಸಮಾಜಕ್ಕೆ ದಾರಿದೀಪವಾಗಿ ಬೆಳೆಯಲಿದೆ.